ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕಾಶ್ಮೀರದ ಪರಿಸ್ಥಿತಿ ಹೇಗಿತ್ತು, ಇವಾಗ ಏನಿದೆ ಅನ್ನೋದರ ಬಗ್ಗೆ ನಿಮಗೆ ಒಂದು ಸಾಮಾನ್ಯ ಜ್ಞಾನನಾದರೂ ಇದ್ದೇ ಇರುತ್ತೆ. ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಯಾರು ಭಯೋತ್ಪಾದನಾ ಸಂಘಟನೆಯಲ್ಲಿ ಸೇರಿಕೊಳ್ತಾರೋ, ಭಯೋತ್ಪಾದಕರಿದ್ದಾರೋ, ಕಲ್ಲು ತೂರಾಟದಲ್ಲಿ ಭಾಗಿಯಾಗಿದ್ದಾರೋ ಅವರ ಕುಟುಂಬಕ್ಕೆ ಅವ್ರಿಗೆ ಯಾವುದೇ ತರಹದ ಸರ್ಕಾರಿ ನೌಕರಿ ಸಿಗೋದಿಲ್ಲ, ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಗೃಹ ಸಚಿವರು ಹೇಳಿದ್ದಾರೆ. ಕಾಶ್ಮೀರದ ಪರಿಸ್ಥಿತಿ ಆರ್ಟಿಕಲ್ 370 ರದ್ದಾಯಿತು. ಇವತ್ತಿಗೆ 4 ವರ್ಷ 9 ತಿಂಗಳು 24 ದಿನ ಆಯಿತು. ಇವಾಗ ನಾನು ಈ ವಿಡಿಯೋ ಮಾಡ್ತೀನಿ, 24 ದಿನ ಆಯಿತು. ಆರ್ಟಿಕಲ್ 370 ಇರೋಕ್ಕಿಂತ ಮುಂಚೆ, ರದ್ದಾಗೋಕ್ಕಿಂತ ಮುಂಚೆ ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು? ಅತಿಯಾದಂಥ ಭಯೋತ್ಪಾದನಾ ಚಟುವಟಿಕೆಗಳು, ಕಲ್ಲು ತೂರಾಟ. ಅಲ್ಲಿ ಕಾಶ್ಮೀರ ನಮ್ಮ ದೇಶದ ಸ್ವರ್ಗ ಅಂತ ಕರೀತಾರೆ, ಹೆವನ್, ಇಂಡಿಯಾದ ಹೆವನ್ ಅಂತ ಕರೀತಾರೆ. ಏನಾಗಿತ್ತು ಆ ಒಂದು ಸ್ವರ್ಗದಲ್ಲಿ? ಕಾಶ್ಮೀರಿ ಬ್ರಾಹ್ಮಣರ ಹತ್ಯೆ, ಅಲ್ಲಿಯ ಸಹೋದರಿಯರ ಮೇಲೆ ಹಾಡಹಗಲೇ ಅತ್ಯಾಚಾರ, ಎಷ್ಟೋ ಸಾವಿರಾರು ಸೈನಿಕರ ಒಂದು ಬಲಿದಾನ, ಈ ಥರದ ಕರಾಳ ದಿನಗಳು ಕಾಶ್ಮೀರದಲ್ಲಿತ್ತು. ಕಲ್ಲು ತೂರಾಟ ಸರ್ವೇ ಸಾಮಾನ್ಯ ಆಗಿಬಿಟ್ಟಿತ್ತು ಅಲ್ಲಿ. ಇವಾಗ ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ, ಕಲ್ಲು ತೂರಾಟ ಮಾಡಿದವರಿಗೆ, ಅವರು ಯಾರೇ ಆಗಲಿ, ಈಗ ಒಂದು ಕುಟುಂಬದಲ್ಲಿ ಒಬ್ಬ ಅಣ್ಣ ಕಲ್ಲು ತೂರಾಟ ಮಾಡ್ತಿದ್ದಾನೆ ಅಥವಾ ಭಯೋತ್ಪಾದನಾ ಒಂದು ಸಂಘಟನೆಗೆ ಜಾಯಿನ್ ಆಗಿದ್ದಾನೆ ಅಂದರೆ ಅವನ ಮನೆಯಲ್ಲಿ ಎಷ್ಟೇ ಒಳ್ಳೆಯವರಾಗಿರಲಿ, ಏನೇ ಆಗಿರಲಿ, ಅವರಿಗೆ ಯಾವುದೇ ತರಹದ ಸರ್ಕಾರಿ ನೌಕರಿ ಜಾಬ್ ಸಿಗೋದಿಲ್ಲ. ಇನ್ನು ಇದಕ್ಕೆ ಕೆಲವೊಂದಿಷ್ಟು ಬುದ್ಧಿಜೀವಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ. ಆದರೆ ಗೆಲುವು ಸರ್ಕಾರಕ್ಕೆ ಸಿಕ್ಕಿದೆ ಅನ್ನುವಂಥಕ್ಕಂಥದ್ದು. ಕಾಶ್ಮೀರ ಇವತ್ತು ಭಯೋತ್ಪಾದನಾ ಸಂಘಟನೆಗಳು ಅಲ್ಲಿ ಕಾಶ್ಮೀರದಲ್ಲಿ ತುಂಬ ನಾವು ಕೇಳಿದ್ದೀವಿ. ಅಲ್ ಬರ್ಕ್, ಅಲ್ ಜಿಹಾದ್, ಲಷ್ಕರ್ ಎ ತೊಯ್ಬಾ, ಹಲವಾರು ಉಗ್ರ ಸಂಘಟನೆಗಳು. ಅದರಲ್ಲಿ ಯುವಕರ್ರಿ, 18 ಆಗಿಲ್ಲ, 12 ವಯಸ್ಸಿನ 13 ವಯಸ್ಸಿನ ಮಕ್ಕಳ ಹತ್ರ AK-47 ಬಂದೂಕನ್ನು ಹಿಡ್ಕೊಂಡು ಆ ಒಂದು ದೃಶ್ಯವನ್ನು ನಾವು ತುಂಬ ಕಡೆ ನೋಡಿದ್ದೀವಿ. ಈ ಒಂದು ಕರಾಳ ದಿನವನ್ನು ನಾವು ಪತ್ರಿಕೆಗಳಲ್ಲಿ ತುಂಬ ಓದಿದ್ದೀವಿ. ನಾವು ಬಾಂಬ್ ಬ್ಲಾಸ್ಟನ್ನು ಮರೆಯೋಕ್ಕಾಗಲ್ಲ. 2001 ಜಮ್ಮು ಮತ್ತು ಕಾಶ್ಮೀರದ ವಿಧಾನಸಭೆಯ ಹೊರಗಡೆ ನಡೆದಂಥ ಕಾರ್ ಬ್ಲಾಸ್ಟ್. ಅದೇ ವರ್ಷ ಪಾರ್ಲಿಮೆಂಟ್ ಅಟ್ಯಾಕ್ ಆಯ್ತಲ್ಲ. 2002ಕ್ಕೆ ಇನ್ನು ಅಕ್ಷರ್ಧಾಮ್ ಟೆಂಪಲ್ ಗುಜರಾತಿನ ಒಂದು ಅಟ್ಯಾಕ್. 2004 ಜಮ್ಮು ಮತ್ತು ಕಾಶ್ಮೀರದ ರೈಲ್ವೆ ಸ್ಟೇಷನಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್. 2008ರಲ್ಲಿ ಮುಂಬೈ ಅಟ್ಯಾಕ್. 2016ರಲ್ಲಿ ಉರಿ ಅಟ್ಯಾಕನ್ನು ಮರೆಯೋಕ್ಕಾಗಲ್ಲ ರೀ. ಅದೇ 2016ಕ್ಕೆ ಬಾರಾಮುಲ್ಲಾದಲ್ಲಿ ನಡೆದಂಥ ಅಟ್ಯಾಕನ್ನು, ಈ ದಾಳಿಯನ್ನು ಮರೆಯೋಕ್ಕಾಗಲ್ಲ ನಾವು ಭಾರತೀಯರು. 2019 ಪುಲ್ವಾಮಾ ದಾಳಿ, ನಮ್ಮ ಭಾರತೀಯ CRPFನ ಸೈನಿಕರನ್ನು ನಾವು ಕಳ್ಕೊಂಡ್ವಿ. 40 ಸೈನಿಕರು ಹುತಾತ್ಮರಾದರು ಇದೇ ಭಯೋತ್ಪಾದನಾ ಸಂಘಟನೆಯ ಕಾರಣದಿಂದಾಗಿ. CRPF ತುಕಡಿಯ 40 ಸೈನಿಕರು ಹುತಾತ್ಮರಾದರು ಪುಲ್ವಾಮಾ ಅಟ್ಯಾಕಲ್ಲಿ 2019ರಲ್ಲಿ. ಇನ್ನು 2021ರ ಸುಕ್ಮಾ ದಾಳಿ, ಛತ್ತೀಸ್ಗಢದ ಸುಕ್ಮಾ ದಾಳಿಯೂ ಕೂಡ ಭಯಂಕರವಾದಂತಹ ಭಯೋತ್ಪಾದನಾ ಸಂಘಟನೆಯಿಂದ ಉಗ್ರರ ಒಂದು ದಾಳಿಗೆ ತುತ್ತಾಗಿ ನಮ್ಮ ಎಷ್ಟೋ ಸೈನಿಕರನ್ನು ನಾವು ಕಳೆದುಕೊಂಡ್ವಿ. ಇದಕ್ಕೆಲ್ಲ ತಡೆ ಹಾಕೋಕ್ಕೆ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿದೆ. ಇವತ್ತು ಕಾಶ್ಮೀರದ ಪರಿಸ್ಥಿತಿ ನಿಮ್ಗೆಲ್ರಿಗೂ ಗೊತ್ತು. ಬಾರಾಮುಲ್ಲಾ ಆಗಿರ್ಬೋದು, ಪುಲ್ವಾಮಾ ಆಗಿರ್ಬೋದು, ಕುಪ್ವಾರ ಆಗಿರ್ಬೋದು, ಪೂಂಚ್ ಆಗಿರ್ಬೋದು, ಸೋನ್ಮಾರ್ಗ್, ಗುಲ್ಮಾರ್ಗ್, ಇವೆಲ್ಲ ಹೈ ಅಲರ್ಟ್ ಪ್ಲೇಸ್ಗಳು. ಇವತ್ತಿಗೂ ಕೂಡ ಅಲ್ಲಿಯ ತಾಯಂದಿರು ಮನೆಯಿಂದ ಹೊರಗೆ ಬರೋಕ್ಕೆ ಹೆದರ್ತಾರೆ. ಇವತ್ತೇನು POK ಅಂತ ಕರಿತೀವಲ್ಲ, ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಪರಿಸ್ಥಿತಿ ನಿಮ್ಗೆಲ್ರಿಗೂ ಗೊತ್ತಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಇವತ್ತು ಊಟಕ್ಕಾಗಿ ಬಡದಾಡ್ತಾ ಇದೆ. ಅಲ್ಲಿಯ ಜನರು ನಮಗೆ ಈ ಪ್ರಧಾನಿ ಬೇಕಾಗಿಲ್ಲ ಅನ್ನುವಂಥ ಹೇಳಿಕೆಯನ್ನು, ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ಆರ್ಥಿಕವಾಗಿ ತುಂಬ ಕೊಲ್ಯಾಪ್ಸ್ ಆಗ್ತಾ ಇದೆ ಪಾಕಿಸ್ತಾನ. ಆದರೂ ಕಾಶ್ಮೀರದ ಕನಸನ್ನು ಬಿಟ್ಟಿಲ್ಲ. ತಿನ್ನಕ್ಕೆ ಗತಿ ಇಲ್ದಿದ್ರು ಇವರಿಗೆ ಕಾಶ್ಮೀರ ಬೇಕಂತೆ. ಮಾಂಸದ ಬೆಲೆ ಗಗನಕ್ಕೇರಿದೆ. ಮಾಂಸ ತಿನ್ನೋರು ಪರದಾಡ್ತಿದ್ದಾರೆ, ಮೊಟ್ಟೆ ತಿನ್ನೋಕ್ಕೂ ಆಗ್ತಾ ಇಲ್ಲ. ಆದರೂ ಇವ್ರಿಗೆ ಕಾಶ್ಮೀರ ಬೇಕು. ಅದೇನೇ ಆಗಲಿ, ಈ ಕಲ್ಲು ತೂರಾಟ ಮಾಡೋರಾಗಲಿ ಅಥವಾ ಭಯೋತ್ಪಾದನಾ ಸಂಘಟನೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗುವಂಥ ಯಾರೇ ಆಗಲಿ, ಅವ್ರಿಗೆ ಕಠಿಣ ಕ್ರಮವನ್ನು ತಗೊಂಡಿದೆ. ಅದ್ರ ಜೊತೆಗೆ ಅವ್ರು ಇನ್ನೊಂದು ಹೇಳ್ತಾರೆ, ಭಯೋತ್ಪಾದಕರ ಮೆರವಣಿಗೆ ಮಾಡುವಂತಹ ಒಂದು ಸನ್ನಿವೇಶ, ಸಂದರ್ಭ ಈಗ ಕಾಶ್ಮೀರದಲ್ಲಿ ಇಲ್ಲ ಅಂತ. ಮುಂಚೆ ಯಾರಾದರೂ ಒಬ್ಬ ಭಯೋತ್ಪಾದಕ ತೀರು ಹೋದರೆ ಅವನ್ನ ಮೆರವಣಿಗೆ, ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಲಾಗ್ತಿತ್ತು. ಇವಾಗ ಆ ಒಂದು ಪರಿಸ್ಥಿತಿ, ಆ ಸಂದರ್ಭ ಇವತ್ತಿಲ್ಲ. ಒಂದು ಸಮಾಧಿ ಮಾಡ್ತಾರೆ, ಅವ್ರನ್ನ ಏನು ಮಾಡಬೇಕೋ ವಿಧಿವಿಧಾನದ ಪ್ರಕಾರ ಆ ಭಯೋತ್ಪಾದಕರೇ ಆಗಿರಲಿ ಅಥವಾ ಶತ್ರು ಸೈನಿಕರೇ ಆಗಿರಲಿ, ಅವರನ್ನು ವಿಧಿವಿಧಾನದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ.
ಪಾಕಿಸ್ತಾನದ ಆ ಒಂದು ಕರಾಳ ದಿನವನ್ನು, ಅವರ ಚರಿತ್ರೆಯನ್ನು ನಾವು ಯಾವಾಗಲೂ ಮರೆಯೋಕ್ಕಾಗೋದಿಲ್ಲ. ಕ್ಯಾಪ್ಟನ್ ಸೌರಭ್ ಕಾಲಿಯಾರ ಕಥೆಯನ್ನು ಕೇಳಿದಾಗ ಇವತ್ತಿಗೂ ಕೂಡ ಕರುಳು ಕಿತ್ತು ಬರುತ್ತೆ. ನಮ್ಮ ದೇಹವನ್ನು ಹೇಗೆ ಕೊಟ್ಟರು ಅವರು, ತುಂಡು ತುಂಡಾಗಿ ಮಾಡಿ ಈ ದೇಶಕ್ಕೆ ಹಸ್ತಾಂತರ ಮಾಡ್ತಾರೆ ಕ್ಯಾಪ್ಟನ್ ಸೌರಭ್ ಕಾಲಿಯಾರ ದೇಹವನ್ನು. ಆದರೆ ನಾವು ಪಾಕಿಸ್ತಾನದ ಸೈನಿಕರು ನಮ್ಮ ದೇಶದ ಮಣ್ಣಲ್ಲಿ ತೀರು ಹೋದರೆ ಅವರಿಗೆ ಅವರ ವಿಧಿವಿಧಾನದ ಪ್ರಕಾರ ಮಾಡ್ತೀವಿ. ಇದು ನಮ್ಮ ಭಾರತೀಯ ಸೈನ್ಯದ ಒಂದು ಎಥಿಕ್ಸ್, ಇದು ಒಂದು ಮೊರಾಲಿಟಿ, ಇದು ನಮ್ಮ ಸಂಸ್ಕೃತಿ ಅಂತ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.